ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರೋಣ. ಬಿಗ್ ಬಾಸ್ ಸೀಸನ್ 10 ಸಿಕ್ಕಾಪಟ್ಟೆ TRP ತಂದ್ಕೊಂಡಂಥ ಸೀಸನ್ ಆದರೂ ಕೂಡ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಬಂತು. ಆದರೂ ಕೂಡ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಕೂಡ ನೋಡಿದ್ರು. ಒಂದು ಒಳ್ಳೆ ಸೀಸನ್ ಆಗಿತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇನ್ಕಮ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ್ಯಂಡ್ ಇವಾಗ ಆಲ್ರೆಡಿ ಬಿಗ್ ಬಾಸ್ ಸೀಸನ್ 11ನ ಅಪ್ಡೇಟ್ ಬರೋಕ್ಕೆ ಶುರು ಆಗ್ತಿರುವಂಥದ್ದು. ಈ ಅಕ್ಟೋಬರ್ ಬಂದರೆ ಒಂದು ವರ್ಷ ಆಗುತ್ತೆ ಬಿಗ್ ಬಾಸ್ ಸೀಸನ್ 10 ಶುರುವಾಗಿ. ಅದು ಎಷ್ಟು ಬೇಗ ವರ್ಷಗಳು ಕಳೀತಿದೆ ಅಂತ ಗೊತ್ತಾಗ್ತಿಲ್ಲ. ಟೈಮ್ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಿದೆ. ಆದಷ್ಟು ಟೈಮ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೇನ್ ವಿಷಯಕ್ಕೆ ಬರೋಣ. ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ಬರೋಕ್ಕೆ ಶುರು ಆಗುತ್ತೆ. ಬಟ್ ಏನಪ್ಪ ಅಂದರೆ ಎಲ್ಲನೂ ನಂಬೋಕ್ಕಾಗಲ್ಲ. ಕಾರಣ ಏನಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ಈಗ ನಾನೇ ಆಗ್ಬೋದು, ಓಕೆನಾ. ಈಗ ನಾನೇ ಅಪ್ಡೇಟ್ ಹೇಗೆ ಮಾಡ್ತೀನಿ ಅಂದರೆ ನನಗೆ ಯಾರೋ ಬಿಗ್ ಬಾಸ್ ರಿಲೇಟೆಡ್ ಬಿಗ್ ಬಾಸ್ ಟೀಮಲ್ಲಿ ಕೆಲಸ ಮಾಡ್ತಿರೋ ಯಾರೋ ಒಬ್ಬರು ನನಗೆ ಪರಿಚಯ ಇರ್ತಾರೆ. ಅವರ ಅಪ್ಡೇಟ್ಗಳನ್ನ ತಗೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಪೋಸ್ಟ್ ಮಾಡ್ತೀನಿ, ಓಕೆನಾ. ಇದೇ ರೀತಿ ಎಷ್ಟೋ ಜನಕ್ಕೆ ಆಗುವಂಥದ್ದು. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬಿಗ್ ಬಾಸ್ ಟೀಮ್ ಯಾವ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಈಗ ಎಷ್ಟೋ ಸಲ ಸುದೀಪ್ ಅಣ್ಣವ್ರು ಬ್ಯುಸಿ ಇರ್ತಾರೆ. ಸೊ ಅದ್ರ ತಕ್ಕಂತೆ ಅವ್ರು ಶೆಡ್ಯೂಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ರೀಶೆಡ್ಯೂಲ್ ಮಾಡ್ತಾ ಹೋಗ್ತಾರೆ. ಅದ್ರ ತಕ್ಕಂತೆ ನಮಗೆ ಏನು ಅಪ್ಡೇಟ್ ಕೊಡ್ತೀವಿ ಅದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಎಷ್ಟೋ ಸಲ ಸೀರಿಯಲ್ಗಳಿರುತ್ತೆ, ಮತ್ತು ಅನುಬಂಧ ಅವಾರ್ಡ್ ಏನಿದೆ ಅದು ಯಾವ ಟೆಲಿಕಾಸ್ಟ್ ಮಾಡ್ತಾರೆ, ಯಾವಾಗ ಶೂಟ್ ಆಗುತ್ತೆ, ಇದೆಲ್ಲದೂ ಕೂಡ ಕನ್ಸಿಡರ್ ಮಾಡಿ ನಮಗೆ ಸ್ವಲ್ಪ ಚೇಂಜ್ಗಳು ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವಾಗ ಬರ್ತಿರುವಂಥ ಅಪ್ಡೇಟ್ಗಳನ್ನ ತುಂಬ ನಂಬೋ ಅವಶ್ಯಕತೆ ಇಲ್ಲ, ಓಕೆನಾ. ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ 10 ಏನಿದೆ ಆ 10 ಕೂಡ ನಿಮಗೆ ಆಗಸ್ಟ್ 19ರಿಂದ ಏನೋ ಶುರು ಆಗುತ್ತೆ ಅಂತ ಬಂತು. ಅದು ಶುರುವಾಗಿದ್ದು ಅಕ್ಟೋಬರಲ್ಲಿ. ಸೊ ಹಾಗಾಗಿ ಇವಾಗಲೂ ಅಷ್ಟೇ ಈ ಆಗಸ್ಟ್ ತಿಂಗಳು ನನ್ನ ಪ್ರಕಾರ ಯಾವುದೇ ರೀತಿಯಾದ ಅಪ್ಡೇಟ್ಗಳು ಬರಲ್ಲ. ಸೊ ತುಂಬ ಜನ ಈ ಆಗಸ್ಟ್ ಎಂಡಲ್ಲಿ ಪ್ರೋಮೋ ಬರುತ್ತೆ ಹಾಗೆ ಅಂತೆಲ್ಲ ಬರ್ತಾ ಇದೆ ವಿಷಯಗಳು. ಬಟ್ ಅದು ಯಾವುದು ಕೂಡ ಆಗಲ್ಲ ಅಂತ ಅನ್ಕೋತೀನಿ. ಇನ್ನು ನನ್ನ ಪ್ರಕಾರ ನಾನು ನೋಡಿದ್ದು ಕೆಲವೊಂದು ವೆಬ್ಸೈಟ್ಗಳಾಗ್ಬೋದು, ನಾನು ಕಾಂಟ್ಯಾಕ್ಟ್ ಮಾಡಿದ್ದ ಕೆಲವು ವ್ಯಕ್ತಿಗಳ ಪ್ರಕಾರ ನಾನು ಹೇಳ್ತೀನಿ, ಓಕೆನಾ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇವಾಗ ಸುದೀಪ್ ಅಣ್ಣವ್ರ ಬರ್ತಡೇ ಇದೆ. ಅಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ ಸಿಗುವಂಥ ಚಾನ್ಸ್ ಕೂಡ ಇದೆ. ಬಟ್ ಯಾವ ಸೀಸನ್ ಕೂಡ ಆ ಥರ ಮಾಡಿಲ್ಲ ಅವರು. ನಮ್ಮ ಸುದೀಪ್ ಅಣ್ಣವ್ರ ಬರ್ತಡೇ ದಿನ ಯಾವುದು ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ಸಿಕ್ಕಿಲ್ಲ, ಅವ್ರು ಮೂವಿ ರಿಲೇಟೆಡ್ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಸೊ ಅದೇ ರೀತಿ ಈ ಸೀಸನ್ ಕೂಡ ಆಗುತ್ತೆ. ಆ್ಯಂಡ್ ಮೇನ್ ಆಗಿ ನಮಗೆ ಈ ಅನುಬಂಧ ಅವಾರ್ಡ್ ಏನಿದೆ ಆ ಫಂಕ್ಷನಲ್ಲಿ ಕೆಲವೊಂದು ಅನೌನ್ಸ್ಮೆಂಟ್ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಿಕಾಸ್ ಅದಕ್ಕೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ. ಒಂದು ಸ್ಟೇಜ್ ಆಗಿರೋದ್ರಿಂದ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಎಲ್ಲ ಅವರ ಕುಟುಂಬ ಇರೋದ್ರಿಂದ ಅದನ್ನು ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಲ್ಲೇ ನೋಡ್ತಾರೆ ಅಂತ ಅನ್ಸುತ್ತೆ. ಈ ಸೀಸನ್ ಕೂಡ ಸೇಮ್ ಪ್ರೀವಿಯಸ್ ಸೀಸನ್ ಯಾವ ರೀತಿ ಆಯಿತು ಅದೇ ರೀತಿ ಆಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಈ ಸೀಸನ್ ಕೂಡ ಶುರು ಆಗುತ್ತದೆ ಅಂತ ಅನಿಸುವಂಥದ್ದು. ಫಸ್ಟ್ ವೀಕ್ ಇಲ್ಲಾಂದರೆ ಥರ್ಡ್ ವೀಕಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಶುರು ಆಗುತ್ತೆ. ಸೆಪ್ಟೆಂಬರ್ ಎಂಡಿಂಗ್ ಅಷ್ಟೊತ್ತಿಗೆ ನಮಗೆ ಅಂದರೆ ಥರ್ಡ್ ವೀಕ್ ಫೋರ್ ವೀಕಲ್ಲಿ ನಮಗೆ ಅಪ್ಡೇಟ್ಗಳು ಶುರು ಆಗುತ್ತೆ. ಅಂದರೆ ಯಾವ ಥರ ಥೀಮ್ ಇಟ್ಕೊಂಡು ಬರ್ತಾ ಇದ್ದಾರೆ, ಅಥವಾ ಏನು ಲೋಗೋ ಇದೆ, ಏನು ಕತೆ, ಏನೇನು ಮಾಡೋಕ್ಕೆ ಚೇಂಜ್ಗಳು ತರ್ತಾ ಇದ್ದಾರೆ, ಅಥವಾ ಇವಾಗ ಏನು ಬಿಗ್ ಬಾಸ್ ಮನೆ ಇರುತ್ತೆ ಅದೊಂದು ಇದು ಫೋಟೋಗಳಿಗೆ ಸೇವ್ ಕೂಡ ಶುರು ಆಗ್ಬೋದು. ಸೊ ಇದು ಶುರು ಆಗುತ್ತೆ. ಆ್ಯಂಡ್ ಪ್ರೋಮೋದು ಅದು ಇದು ಅಂತೆಲ್ಲ ಬರ್ತಾ ಇದೆ ಇವಾಗ. ಅದೇ ರೀತಿ ಅಪ್ಡೇಟ್ ಶುರು ಆಗುತ್ತೆ. ಒಟ್ಟಿನಲ್ಲಿ ಹೇಳೋದೇನೆಂದರೆ ಅಕ್ಟೋಬರ್ ತಿಂಗಳಲ್ಲೇ ಬಿಗ್ ಬಾಸ್ ಸೀಸನ್ 11 ಶುರು ಆಗುವಂಥದ್ದು ಅನ್ನೋದು ಕನ್ಫರ್ಮ್ ಆಗ್ತಿದೆ. ಕಾರಣ ಏನಂದರೆ ತುಂಬ ವೆಬ್ಸೈಟ್ಗಳನ್ನ ಚೆಕ್ ಮಾಡಿದೆ, ನ್ಯೂಸ್ ಚಾನಲ್ಗಳದ್ದು, ಮತ್ತು ನನಗೆ ಗೊತ್ತಿರುವಂಥ ವ್ಯಕ್ತಿಗಳನ್ನ ವಿಚಾರಿಸಿದೆ. ಎಲ್ಲರೂ ಕೂಡ ಅಕ್ಟೋಬರ್ ತಿಂಗಳೇ ಮೆನ್ಷನ್ ಮಾಡ್ತಿರುವಂಥದ್ದು. ಅದು ಫಸ್ಟ್ ವಾರ ಆಗ್ಬೋದು, ಇಲ್ಲ ಥರ್ಡ್ ವೀಕರ್ ಆಗ್ಬೋದು, ಕಾದು ನೋಡಬೇಕಾಗುತ್ತೆ. ಸೊ ನೀವೆಷ್ಟು ವೆಯ್ಟ್ ಮಾಡ್ತೀರಿ, ಏನು ಕತೆ. ಐನೋ ತುಂಬ ಜನ ಬಿಗ್ ಬಾಸ್ನ ಇಷ್ಟಪಡಲ್ಲ, ಅದ್ರ ಬಗ್ಗೆ ವಿಡಿಯೋ ಮಾಡೋದು ಇಷ್ಟಪಡಲ್ಲ. ಅದೇ ರೀತಿ ತುಂಬ ಜನ ಇದನ್ನು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ನ ತಗೊಂಡು ನೋಡ್ತೀವಿ ಅಷ್ಟೇ ಅಂತ ಕೂಡ ಇದ್ದಾರೆ. ಸೊ ಹಾಗಾಗಿ ನೀವೆಷ್ಟು ವೆಯ್ಟ್ ಮಾಡ್ತೀರಿ, ಏನು ಕತೆ, ಇಷ್ಟ ಇದೆಯಾ ಇಲ್ವಾ ನೋಡೋದಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ನನ್ನ ಚಾನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳಗೋಸ್ಕರ ಜಾಸ್ತಿ ವೆಯ್ಟ್ ಮಾಡೋರು ಇದ್ದೀರಾ. ಬಿಕಾಸ್ 2 ಸೀಸನಿಂದ ಕೂಡ ಏನು ಸಬ್ಸ್ಕ್ರೈಬರ್ ಇದ್ದಾರೆ ಜಾಸ್ತಿ ಇರುವಂಥದ್ದು ಈ ಬಿಗ್ ಬಾಸ್ ರಿಲೇಟೆಡ್. ಸೊ ಹಾಗಾಗಿ ಅಪ್ಡೇಟ್ನ ಮಾಡಿದ್ದೀನಿ. ಇನ್ನೂ ಬೇರೆ ಅಪ್ಡೇಟ್ಗಳಿದೆ, ಅದ್ರ ಬಗ್ಗೆ ಮಾತಾಡೋಣ, ಸಿಗೋಣ ಮತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ತುಂಬ ಮಿಸ್ ಮಾಡ್ಕೊತಿದ್ದೀನಿ, ತುಂಬ ದಿನ ಆಗಿದೆ ವಿಡಿಯೋಗಳನ್ನ ಮಾಡಿ. ಇನ್ನು ಮುಂದೆ ರೆಗ್ಯುಲರ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.